minus. Okay. So charge is an additive. Third property. So third property ಏನು ಹೇಳುತ್ತೆ ಅಂದರೆ ಅಡಿಷನ್ ಮೀನ್ಸ್ ಟೋಟಲ್ ಆ್ಯಡ್ ಮಾಡೋದು ಅಂತ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಟೋಟಲ್ ಮಾರ್ಕ್ಸ್ ನಿಮ್ದು ಎಷ್ಟು ಬಂದಿದೆ ಪರ್ಸೆಂಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡ್ತಿದ್ದೀರಾ ನೀವು? ನಿಮ್ಮ ಮಾರ್ಕ್ಸ್ ಇಂಡಿವಿಜುವಲ್ ಸಬ್ಜೆಕ್ಟ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅದನ್ನ ನಾವು ಟೋಟಲ್ ಮಾಡ್ತೀವಿ. ಲೈಕ್ ದಟ್ ದ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್, ದ ಟೋಟಲ್ ಚಾರ್ಜ್ ಆಫ್ ಎ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್, ಅಲ್ಲೇನಾಗಿರ್ಬೇಕು, ಅದು ಪಾಯಿಂಟ್ ಚಾರ್ಜಸ್ ಆಗಿರಬೇಕು. ಪಾಯಿಂಟ್ ಚಾರ್ಜಸ್ ಮೀನ್ಸ್ ವೆರಿ ಸ್ಮಾಲ್ ಸೈಜ್ ಅಂತ, ಲೈಕ್ ಈ ಪಾಯಿಂಟ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ವೆರಿ ಸ್ಮಾಲ್ ಸೈಜ್ ಆಗಿರಬೇಕು. ಈಸ್ ಆನ್ ಆಲ್ಜಿಬ್ರಾಯಿಕ್ ಸಮ್ ಆಫ್, ಈಸ್ ಆನ್ ಆಲ್ಜಿಬ್ರಾಯಿಕ್ ಸಮ್ ಆಫ್ all the individual, all the charges in the system, in the system. This is the principle. This is known as additivity of a charge. For example, suppose if a system consists of, ಈಗ ನಾನು ಏನು ಮಾಡ್ತಿದ್ದೀನಿ, ಒಂದು ಸಿಸ್ಟಮನ್ನು ತಗೋತಾ ಇದ್ದೀನಿ. ಸೊ ಒಂದು ಕ್ಲಾಸ್ ರೂಮ್ ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗಿದೆ, ದೆರ್ ಆರ್ ನಂಬರ್ ಆಫ್ ಚಾರ್ಜಸ್. ಒಂದೇ ಇರುತ್ತಾ ಚಾರ್ಜು? ಇಲ್ಲ. ಒಂದು ಬಾಡಿಲಿ ವಿ ಆರ್ ಗೆಟಿಂಗ್ ದ ಸೋ ಮೆನಿ ಚಾರ್ಜಸ್ ವಿತ್ ಚಾರ್ಜಸ್ Q1, Q2, Q3, Q4, ಲೈಕ್ ದಟ್ Q5. ಸೊ ಫಾರ್ ಎಕ್ಸಾಂಪಲ್, ಈಗ ಓನ್ಲಿ ಪಾಸಿಟಿವ್ ಚಾರ್ಜ್ ಇರಲ್ಲ, ಅದಕ್ಕೆ ಕೆಲವೊಂದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಕೆಲವು ಪಾಸಿಟಿವ್ ಚಾರ್ಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಎಕ್ಸಾಂಪಲ್ ತಗೊಳ್ತಾ ಇರೋದು ಪ್ಲಸ್ Q1 ಇದೆ, ಪ್ಲಸ್ Q2 ಇದೆ, ಅದೇ Q3ಗೆ ನೆಗೆಟಿವ್ ಚಾರ್ಜ್ ಇದೆ, Q4ಗೂ ನೆಗೆಟಿವ್ ಚಾರ್ಜ್ ಇದೆ, Q5ಗೂ ಪ್ಲಸ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಎ ಕ್ಲಾಸ್ ರೂಮ್ ಅಂದ್ಕೊಂಡ್ರೆ ನಾವು ಇಲ್ಲಿ ಏನಾಗುತ್ತೆ, ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ ಅಲ್ವಾ. ಈಗ ಟೋಟಲ್ ಈ ಸೆಕ್ಷನಿಂದ ಎಷ್ಟಪ್ಪ ನಮಗೆ ಟೋಟಲ್ ಮಾರ್ಕ್ಸ್ ಅಂದರೆ ನಾವೇನು ಮಾಡ್ತಿದ್ವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ, ಒಬ್ಬೊಬ್ರದ್ದು ಎಷ್ಟು ಅಂತ ನೋಡ್ತೀವಿ ನಾವು. ಅವಾಗ ನಮಗೆ ಟೋಟಲ್ ಪರ್ಸೆಂಟೇಜು ಸಿಗುತ್ತೆ, ಪಾಸ್ ಪರ್ಸೆಂಟೇಜ್ ಸಿಗುತ್ತೆ. ಲೈಕ್ ದಟ್ ಈಗ ಒಂದು ಸಿಸ್ಟಮ್ ಅಂದರೆ ವಿ ಆರ್ ಗೆಟಿಂಗ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಇರುತ್ತೆ. ಹಾಗಾದರೆ ಟೋಟಲ್ ಎಷ್ಟು? ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್, ಅಂದರೆ ಆ ಸಿಸ್ಟಮಲ್ಲಿ ಏನಾಗಿರುತ್ತೆ, ಪಾಯಿಂಟ್ ಚಾರ್ಜಸ್ ಇರುತ್ತೆ. ಹಾಗಾದರೆ ಟೋಟಲ್ ಚಾರ್ಜ್ ಎಷ್ಟಿದೆ ಅಂದರೆ ಆಲ್ಜಿಬ್ರಾಯಿಕ್ ಸಮ್ ಆಫ್, ಅಂದರೆ ಅಲ್ಲಿ ಏನು ಮಾಡ್ತಿದ್ದೀವಿ ನಾವು, ಎಲ್ಲಾದ್ರದ್ದು ಚಾರ್ಜಸ್ದು ಸೇರಿನಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿದಾಗ ನನಗೆ ಟೋಟಲ್ ಆಗಿ ಸಿಗ್ತಾ ಇದೆ. ಅಂಡರ್ಸ್ಟ್ಯಾಂಡ್? ಫಾರ್ ಎಕ್ಸಾಂಪಲ್, ಈಗ Q1, Q2, Q3, ಸೊ Qn ಅಂತ ಇದೆ. ಹಾಗಾದರೆ ಟೋಟಲ್ ಚಾರ್ಜನ್ನು ನಾವು ಕ್ಯಾಪಿಟಲ್ Q ಅಂತ ಬರೀಬೇಕು. ಕ್ಯಾಪಿಟಲ್ Q is equal to, ನೋಡಿ, ದ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಈಸ್ ಈಕ್ವಲ್ ಟು ಆಲ್ಜಿಬ್ರಾಯಿಕ್ ಸಮ್ ಅಂದ್ರೇನು, ಆ್ಯಡ್ ಮಾಡ್ತಾ ಇದ್ದೀವಿ ಆಲ್ ಚಾರ್ಜಸ್ Q1 ಪ್ಲಸ್ Q2 ಪ್ಲಸ್ Q3 ಸೊ ಆನ್ Qn. ಈಗ ನನಗೆ ಟೋಟಲ್ ಚಾರ್ಜು ಸಿಗ್ತಾ ಇದೆ. ಬಟ್ ನಾನು ಇಲ್ಲೇನು ಹೇಳಿದೆ, ಕೆಲವೊಂದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕೆಲವೊಂದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಅಲ್ಲಿ ನಾವು ಇಲ್ಲಿ ಸೈನನ್ನು ನಾವು ತಗೊಳ್ಳೇಬೇಕು ಕಂಪಲ್ಸರಿ. ಓಕೆ, ಸ್ಕ್ರ್ಯಾಚ್ ಮಾಡಬೇಡಿ ಬೋರ್ಡ್ ಮೇಲೆ ಯಾರು. ಸೊ ಟೋಟಲ್ ಚಾರ್ಜ್, ಓಕೆ, ಇದು ಇನ್ ಜನರಲ್. ಬಟ್ ನಾನೇನು ಮಾಡ್ತಿದ್ದೀನಿ, ಈ ಪರ್ಟಿಕ್ಯುಲರ್ ಈ ಸಿಸ್ಟಮ್ಗೆ ಆ್ಯಡ್ ಮಾಡ್ತಿದ್ದೀನಿ. ನೀವು ಅನ್ಬೋದು ಮ್ಯಾಮ್ ಪ್ಲಸ್ Q ಇದೆ, ಈ ಮೈನಸ್ Q ಇದೆ. ಸೊ ಅಲ್ಲಿ ದ ಸೈನ್ ಮಸ್ಟ್ ಬಿ ಟೇಕನ್ ಇನ್ ಟು ಅಕೌಂಟ್, ಅಂದರೆ ಸೈನ್ ಕೂಡ ನಾವು ಇನ್ಕ್ಲೂಡ್ ಮಾಡ್ತೀವಿ. ಈಗ ನೋಡಿ, ಪ್ಲಸ್ Q1, Q2ಗೆ ಎಷ್ಟಿದೆ, ಪ್ಲಸ್ Q2, Q3ಗೆ ಏನಿದೆ, ಮೈನಸ್ ಇದೆ. ಇಲ್ಲಿ ಆಲ್ಜಿಬ್ರಾಯಿಕ್ ಸಮ್ ಅಂತ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ Q3. ಅದೇ ಥರ Q4ಗೂ ಮೈನಸ್ Q4, ಈ ಥರ ಅಲ್ಲೇನಾಗ್ತಾ ಇರುತ್ತೆ, ಚಾರ್ಜಸ್ ಆರ್ ಆ್ಯಡೆಡ್, ದ ಸೈನ್ ಮಸ್ಟ್ ಬಿ ಟೇಕನ್ ಇನ್ ಟು ಅಕೌಂಟ್. ಅಲ್ಲಿ ಸೈನನ್ನು ಕೂಡ ಕನ್ಸಿಡರ್ನ ಮಾಡ್ತಾ ಇದ್ದೀವಿ. ಅಂಡರ್ಸ್ಟ್ಯಾಂಡ್? ಓಕೆನಾ? ಅರ್ಥ ಆಗ್ತಿದ್ದಾನೆ? ಅಡಿಟಿವಿಟಿ ಅಂದ್ರೆ ಏನು? ಟೋಟಲ್ ಚಾರ್ಜನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಡ್ಯೂ ಟು ಫ್ರಿಕ್ಷನ್ ಆಗೋದ್ರಿಂದ ನಮಗೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಚಾರ್ಜಿಂಗ್ ಬೈ ಫ್ರಿಕ್ಷನ್, ದೀಸ್ ಆರ್ ದ ಮೆಥಡ್ಸ್ ಆಫ್ ಚಾರ್ಜಿಂಗ್. ಯಾವ್ಯಾವ ಥರ ನಾವು ಬಾಡಿನ ಚಾರ್ಜ್ ಮಾಡ್ಬೋದು ಅಂತ. ಫ್ರಿಕ್ಷನ್ ನಥಿಂಗ್ ಬಟ್ ರಬ್ಬಿಂಗ್ ಈಚ್ ಅದರ್ ಅಂತ, ಎರಡೂ ನಾವು ರಬ್ ಮಾಡ್ತಾ ಇದ್ದೀವಿ, ರಬ್ಬಿಂಗ್ ಈಚ್ ಅದರ್. ಓಕೆ, ಅಲ್ಲೇನಾಗುತ್ತೆ, ಒಂದು ಬಾಡಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇನ್ನೊಂದು ಬಾಡಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಐ ಆಲ್ರೆಡಿ ಟೋಲ್ಡ್ ದಟ್ ವೆನ್ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ಅಗೇನ್ಸ್ಟ್ ದ ಸಿಲ್ಕ್ ಕ್ಲಾತ್, ಒಂದು ಸಿಲ್ಕ್ ಕ್ಲಾತ್ ಮತ್ತು ಗ್ಲಾಸ್ ರಾಡನ್ನು ತಗೊಂಡು ನಾವು ರಬ್ ಮಾಡಿದಾಗ ಸಮ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಫ್ರಮ್ ದ ಗ್ಲಾಸಿಂದ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಡೊನೇಟ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಪಾಸಿಟಿವ್ ಚಾರ್ಜ್. Some electrons are donated to the silk cloth. Okay,
ಸಿಲ್ಕ್ ಕ್ಲಾತಿಗೆ ಅದು ಹೋಗೋದ್ರಿಂದ ಅಲ್ಲಿ ನಮಗೆ ಒಂದು ಪಾಸಿಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಸೊ ಫ್ರಿಕ್ಷನ್ ಮಾಡೋದ್ರಿಂದ ನಮ್ಗೇನು ಕ್ರಿಯೇಟ್ ಆಗುತ್ತೆ, ಚಾರ್ಜಸ್ಸು ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು, ಮೋಡಗಳು ಕ್ಲೌಡ್ಸ್ ಏನಾಗ್ತಾ ಇರುತ್ತೆ ಒಂದಕ್ಕೊಂದು ಫ್ರಿಕ್ಷನ್ ಆದಾಗ ನಮಗಲ್ಲಿ ಏನಾಗುತ್ತೆ, ಚಾರ್ಜಸ್ ರಿಲೀಸ್ ಆಗುತ್ತೆ. ಅಲ್ಲಿ ನಮಗೆ ಲೈಟನಿಂಗ್ ಮತ್ತು ಥಂಡರ್ ಆಗುವಾಗ ನಮ್ಗೆ ಅಲ್ಲಿ ಚಾರ್ಜಸ್ಸು ಹೊರಗಡೆ ಬರುತ್ತೆ, ಸಿಡ್ಲು ಹೊಡೆಯುತ್ತೆ ಅಂತ ಹೇಳಿದ್ನಲ್ಲ ಆ ಥರ. ಸೊ ದಿಸ್ ಈಸ್ ದ ಒನ್ ಆಫ್ ದಿ ಮೆಥಡ್ ಆಫ್ ಚಾರ್ಜಿಂಗ್ ಎ ಬಾಡಿ. ಮೆಥಡ್ಸ್ ಅದು, ಮೆಥಡ್ಸ್ ಆಫ್ ಚಾರ್ಜಿಂಗ್ ಬಾಡಿ. ಸೊ ನಿಮಗೇನಿದೆ ಡೀಟೇಲ್ ಆಗಿ ಕೇಳಲ್ಲ, ಜಸ್ಟ್ ಮೆಥಡ್ಸ್ ಅನ್ನ ತಿಳ್ಕೊಂಡಿರಿ. ಸೊ ಅಲ್ಲಿ ನನಗೆ ಡ್ಯೂ ಟು ಫ್ರಿಕ್ಷನ್ ವಿ ಆರ್ ಗೆಟಿಂಗ್ ದ ಅನ್ಲೈಕ್ ಚಾರ್ಜಸ್. ಸೊ ಚಾರ್ಜಸ್ ಅನ್ಲೈಕ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಸಿಗ್ತಾ ಇದೆ. ಯಾವುದರಿಂದ? ಫ್ರಿಕ್ಷನ್ ಇಂದ ಅಟ್ರಾಕ್ಟಿವ್ ಫೋರ್ಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಚಾರ್ಜ್ ಬೈ ಕಂಡಕ್ಷನ್. ಕಂಡಕ್ಷನ್ ಅಂದ್ರೆ ಗೊತ್ತಾಗ್ತಿದೆ ನನಗೆ, ಕಂಡಕ್ಟ್ ಆಗೋದು. ಸಪೋಸ್ ಈಗ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ಒಂದು ಚಾರ್ಜ್ಡ್ ಬಾಡಿ ಇಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಚಾರ್ಜಸ್ ಇದೆ? 4 ಚಾರ್ಜಸ್ ಇದೆ. ಓಕೆ, ಇಲ್ಲಿ ಒಂದು ಅನ್ಚಾರ್ಜ್ಡ್ ಬಾಡಿ ಇದೆ ಅಂದ್ರೆ ಇಲ್ಲಿ ಚಾರ್ಜಸ್ ಇಲ್ಲ. ಇಲ್ಲ ಅಂದ್ರೆ ಏನರ್ಥ? ಈಕ್ವಲ್ ಇರುತ್ತೆ. ಸೊ ಚಾರ್ಜಸ್ ಇರಲ್ಲ ಅಂತ ಹೇಳಲ್ಲ, ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಅಂದ್ರೆ ಗೊತ್ತಿದೆ, ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎರಡು ಕ್ಯಾನ್ಸಲ್ ಆಗಿ ಅಲ್ಲಿ ಚಾರ್ಜಸ್ ಇರಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಸೊ ಇವೆರಡಕ್ಕೂ ನಾನು ಏನು ಮಾಡ್ತಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ. ಕಂಡಕ್ಷನ್ ಅಂದ್ರೆ ಏನು? ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿರೋ 2 ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬರುತ್ತೆ. ಓಕೆ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. 4 ಇದ್ದಿದ್ದು ಎಲೆಕ್ಟ್ರಾನ್ಸ್ ಅದೇನು ಮಾಡುತ್ತೆ, 2 ಎಲೆಕ್ಟ್ರಾನ್ಸ್ ಅನ್ನ ಇದಕ್ಕೆ ಬಿಟ್ಕೊಡುತ್ತೆ. ಸೊ 2 ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಡ್ಯೂ ಟು ಕಂಡಕ್ಷನ್, ಯಾಕಂದ್ರೆ ನಾನು ಒಂದಕ್ಕೊಂದು ಕಾಂಟ್ಯಾಕ್ಟ್ ಇಟ್ಟಿರ್ತೀನಿ. ಓಕೆ, ಹಾಗಾಗಿ ನನಗೆ ಅಲ್ಲಿ ಲೈಕ್ ಚಾರ್ಜಸ್ ಏನಾಗುತ್ತೆ, ಇಲ್ಲಿ ಕಂಡಕ್ಟ್ ಆಗುತ್ತೆ. ಸಪೋಸ್ ಈಗ ಪಾಸಿಟಿವ್ ಬದಲು ನೆಗೆಟಿವ್ ಇಟ್ಟರೆ ನೆಗೆಟಿವ್ ಚಾರ್ಜ್ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ಲೈಕ್ ಚಾರ್ಜಸ್ ಇರೋದ್ರಿಂದ ಡ್ಯೂ ಟು ಲೈಕ್ ಚಾರ್ಜಸ್ ರಿಪಲ್ಸಿವ್ ಫೋರ್ಸ್ ನಮಗೆ ಕ್ರಿಯೇಟ್ ಆಗುತ್ತೆ ಇಲ್ಲಿ ಕಂಡಕ್ಷನ್ ಅಲ್ಲಿ. ಸೊ ಕೆಲವೊಂದು ಕಡೆ ಕೇಳ್ತಾರೆ, ಡ್ಯೂ ಟು ಫ್ರಿಕ್ಷನ್ ವಿಚ್ ಟೈಪ್ ಆಫ್ ಫೋರ್ಸ್ ಇಸ್ ಎಕ್ಸಿಸ್ಟ್ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್, ಡ್ಯೂ ಟು ಕಂಡಕ್ಷನ್ ವಿಚ್ ಟೈಪ್ ಆಫ್ ಫೋರ್ಸ್ ಇಸ್ ಎಕ್ಸಿಸ್ಟ್ ಅಂದ್ರೆ ರಿಪಲ್ಸಿವ್ ಫೋರ್ಸ್ ಅಂತ ಹೇಳ್ಬೋದು. CET ಕೇಳ್ತಾರೆ ಯೂಶಲಿ ಇದನ್ನ. ಓಕೆ, ಹಂಗ PU ದಲ್ಲಿ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಕೇಳಲ್ಲ. ಓಕೆ, ಕಂಡಕ್ಷನ್ ಅರ್ಥ ಆಯ್ತಾ? ಜಸ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ. ಈಗ ನೀವೇನ್ ಮಾಡಿ, ಹೋಗಿ ಬಿಸಿ ಇರುತ್ತೆ ಮನೆಯಲ್ಲಿ, ಪಾತ್ರೆ ಇಟ್ಟಿರ್ತಾರೆ ನಿಮಗೆ, ಏನದು ಹೀಟ್ ಮಾಡುವಾಗ, ಬಿಸಿನೀರು ಕಾಯಿಸುವಾಗ ನೀವೇನು ಮಾಡ್ತೀರ, ಹೋಗಲ್ಲಿ ಕೈ ಇಡಿ, ಏನಾಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ಆಗುತ್ತೆ. ಅವಾಗ ನಿಮಗೆ ಹೀಟ್ ಏನಾಗುತ್ತೆ, ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನೇ ನಾವು ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ಮನೇಲಿ ನಾವು ಈ ಥರ ಎಲ್ಲ ಪ್ರೋಸೆಸ್ ನೋಡ್ತಾ ಇರ್ತೀವಿ, ಬಟ್ ಅದನ್ನು ಇದು ಫಿಸಿಕ್ಸ್ ಅಂತ ನಮಗೆ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಇಂಡ್ಯೂಸ್ ಆಗೋದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಡಿ ಇದೆ. ಸೊ ಇಲ್ಲೂ ಕೂಡ ಇಲ್ಲೇ ಇನ್ನೊಂದು ಬಾಡಿ ಇದೆ, ಬಾಡಿ ಎ ಅಂಡ್ ಬಾಡಿ ಬಿ. ಸೊ ಇಲ್ಲಿ ಏನಾಗಿರುತ್ತೆ, ಸುಮಾರು ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಓಕೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್. ಇಲ್ಲೂ ಕೂಡ ಏನಾಗಿರುತ್ತೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಸೊ ಇಂಡ್ಯೂಸ್ಡ್ ಅಂದ್ರೆ ಏನು, ಇದ್ರ ಹತ್ರ ಇಟ್ಟಾಗ ಈ ಎಲ್ಲ ನೆಗೆಟಿವ್ ಚಾರ್ಜಸ್ ಇಲ್ಲಿರೋ ಎಲ್ಲ ಪಾಸಿಟಿವ್ ಚಾರ್ಜ್ ಅನ್ನ ತನ್ನ ಕಡೆ ಅಂದ್ರೆ ತನ್ನ ಪಕ್ಕಕ್ಕೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ನಮಗೆ ಗೊತ್ತಿದೆ, ಯೂಶಲಿ ಜನರಲ್ ಪ್ರಾಪರ್ಟೀಸ್ ಅಲ್ಲಿ ಹೇಳ್ತೀವಿ, ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್ ಅಂಡ್ ಇಂಡ್ಯೂಸ್ ಆಗೋದು ಅಂತ, ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅದು. ಓಕೆ, ಇಲ್ಲಿರೋ ಎಲ್ಲಾ ನೆಗೆಟಿವ್ ಚಾರ್ಜಸ್ ಇಲ್ಲಿರೋ ಎಲ್ಲಾ ಪಾಸಿಟಿವ್ ಚಾರ್ಜ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಪಾಸಿಟಿವ್ ಬಂದಾಗ ಏನಿಲ್ಲಿ ನೆಗೆಟಿವ್ ಬರುತ್ತೆ. ಸಪೋಸ್ ಇಲ್ಲಿ ಪಾಸಿಟಿವ್ ಬಂದು ಅಕ್ಯುಮುಲೇಟ್ ಆಯ್ತು ಅಂದ್ರೆ ಯಾವುದನ್ನ ಇಂಡ್ಯೂಸ್ ಮಾಡ್ಕೊಳ್ಳುತ್ತೆ, ತನ್ನ ಕಡೆ ಹೇಳ್ಕೊಳ್ಳುತ್ತೆ ಅಂದ್ರೆ ನೆಗೆಟಿವ್ ಚಾರ್ಜ್ ಅನ್ನ ಹೇಳ್ಕೊಳ್ಳುತ್ತೆ. ಓಕೆ, ದಿಸ್ ಈಸ್ ಡ್ಯೂ ಟು ದ ಇಂಡ್ಯೂಸ್ಡ್. ಇಂಡ್ಯೂಸ್ಡ್ ಅಂದ್ರೆ ಅದಕ್ಕಂತೆ ಪ್ರೇರಣೆ ಆಗೋದು ಅಂತ. ಓಕೆನಾ, ದೀಸ್ ಆರ್ ದ ಟೈಪ್ಸ್ ಆಫ್. ಇಲ್ಲಿ ಕೂಡ ಅಪೋಸಿಟ್ ಚಾರ್ಜಸ್ ಇರೋದ್ರಿಂದ ವಿ ಆರ್ ಗೆಟಿಂಗ್ ದ ಅಟ್ರಾಕ್ಟಿವ್ ಫೋರ್ಸ್. ನಮಗೆ ಅಟ್ರಾಕ್ಟಿವ್ ಫೋರ್ಸ್ ಬರ್ತಾ ಇದೆ. These are the methods of charging a body. Understand? Yes. So next, these are the ಅಲ್ಲಿ ನಮಗೆ ಬೇಸಿಕ್ ಪ್ರಾಪರ್ಟೀಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಬೇಸಿಕ್ ಪ್ರಾಪರ್ಟೀಸ್ ಯಾವುದು? ಚಾರ್ಜ್ ಇಸ್ ಎ ಕನ್ಸರ್ವ್ಡ್, ಚಾರ್ಜ್ ಇಸ್ ಎನ್ ಕ್ವಾಂಟೈಸ್ಡ್ ಅಂದ್ರೆ ಪರ್ಟಿಕ್ಯುಲರ್ ಎನರ್ಜಿ ಇದೆ. 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, ಅದೇ ತರ n ಎಲೆಕ್ಟ್ರಾನ್, Ne ಅಂತ ಹೇಳ್ತೀವಿ. 1 ಎಲೆಕ್ಟ್ರಾನ್, n ಅಂದ್ರೆ ಇಂಟಿಜರ್ಸ್. 1 ಎಲೆಕ್ಟ್ರಾನ್, ಸಪೋಸ್ ಒಂದು ಬಾಡಿಯಿಂದ 1 ಎಲೆಕ್ಟ್ರಾನ್ ತೆಗೆದ್ರೆ ಅದು 1 ಎಲೆಕ್ಟ್ರಾನ್ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ತೆಗೆದ್ರೆ 2 ಎಲೆಕ್ಟ್ರಾನ್ ಆಗುತ್ತೆ. 3 ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡಿದ್ರೆ 3 ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಥರ್ಡ್ ಪ್ರಾಪರ್ಟಿ ಏನ್ ಹೇಳಿದ್ವಿ ನಾವು? ಚಾರ್ಜ್ ಇಸ್ ಎ ನೆಗೆಟಿವ್. ವೆರಿ ಇಂಪಾರ್ಟೆಂಟ್ ಇವು. ಸೊ ಟೋಟಲ್ ಚಾರ್ಜ್ ಎಷ್ಟಿರುತ್ತೆ ಅಂದ್ರೆ ಇಂಡಿವಿಜುವಲ್ ಚಾರ್ಜಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ. ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದ ಚಾರ್ಜಸ್ ಇನ್ ದ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಅಲಾಂಗ್ ದೀಸ್ ಆರ್ ದ ಬೇಸಿಕ್ ಪ್ರಾಪರ್ಟೀಸ್. ಸೊ ಬೇಸಿಕ್ ಪ್ರಾಪರ್ಟಿ ಜೊತೆಗೆ ಕೆಲವೊಂದು ಏನಾಗಿದೆ, ಜನರಲ್ ಪ್ರಾಪರ್ಟೀಸು ಇದೆ. ಸೊ ಜನರಲ್ ಪ್ರಾಪರ್ಟೀಸ್ ಯಾವುದು ಅಂದ್ರೆ ವೆರಿ ಬೇಸಿಕ್ ಯಾವುದು, ನಾನು ಆಗ್ಲೇ ಹೇಳಿದ್ದೀನಿ. ಲೈಕ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಆರ್
attract each other. ಓಕೆ, ಮ್ಯಾಗ್ನೆಟು ಅದೇ ಅಲ್ವಾ, ನಾರ್ತ್ ರಿಪಲ್ಷನ್ ಆಗುತ್ತೆ, ನಾರ್ತ್ ಸೌತ್ ಅಟ್ರಾಕ್ಟ್ ಆಗುತ್ತೆ. ಸೊ ಅನ್ಲೈಕ್ ಚಾರ್ಜಸ್ ಅಂದ್ರೆ ಪಾಸಿಟಿವ್ ನೆಗೆಟಿವ್, ಲೈಕ್ ಚಾರ್ಜಸ್ ಅಂದ್ರೆ ಯಾವುದು, ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಪ್ರಾಪರ್ಟಿ ಯಾವುದು, ವೆರಿ ಇಂಪಾರ್ಟೆಂಟ್. ಓಕೆ, ಈ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಅನ್ಚಾರ್ಜ್ಡ್ ಬಾಡಿ. ಓಕೆ, ಇಲ್ಲೊಂದು ಚಾರ್ಜ್ಡ್ ಬಾಡಿ ಇದೆ ಅಂತ ಅನ್ಕೊಳ್ಳಿ, ಆಗ್ಲೇ ಇಂಡ್ಯೂಸ್ ಹೇಳಿದ್ನಲ್ಲ. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇದೇನ್ ಮಾಡುತ್ತೆ, ಪಾಸಿಟಿವ್ ಚಾರ್ಜ್ ಅನ್ನು ಅದೇನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ತನ್ನ ಕಡೆ. ಓಕೆ, ಅಂದ್ರೆ ಆ ಚಾರ್ಜ್ ಏನಾಗಿರ್ಬೇಕು, ಲೈಟ್ ಆಗಿರ್ಬೇಕು. ತುಂಬಾ ಹೆವಿ ಇತ್ತು ಅಂದ್ರೆ ಮಾಸ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೊಳಕ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಆಲ್ ದ ಚಾರ್ಜ್ಡ್ ಬಾಡಿ ಕ್ಯಾನ್ ಅಟ್ರಾಕ್ಟ್ ದ ಲೈಟ್ ಅನ್ಚಾರ್ಜ್ಡ್ ಬಾಡೀಸ್ನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಚಾರ್ಜ್ಡ್ ಬಾಡಿ ಅನ್ಚಾರ್ಜ್ಡ್ ಬಾಡಿನ ತನ್ನ ಕಡೆ ಹೇಳ್ಕೊಳ್ಳುತ್ತೆ. ಯಾಕಂದ್ರೆ ಇಲ್ಲಿ ಚಾರ್ಜಸ್ ಇರಲ್ಲ, ಇದ್ರೂ ಕೂಡ ಈಕ್ವಲ್ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಸೊ ಇದೇನಾಗುತ್ತೆ ಅವಾಗ, ಅನ್ಚಾರ್ಜ್ಡ್ ಬಾಡಿ ಅಂದ್ರೆ ಚಾರ್ಜಸ್ ಇಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇದೇನಿದು ಚಾರ್ಜ್ಡ್ ಬಾಡಿ, ಇದೇನ್ ಮಾಡ್ಕೊಳ್ಳುತ್ತೆ, ಅನ್ಚಾರ್ಜ್ಡ್ ಬಾಡಿನ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಫೋನಲ್ಲಿ ಚಾರ್ಜಸ್ ಇಲ್ಲ, ಖಾಲಿಯಾಗಿದೆ, 0% ಬಂದಿದೆ ಅಂದ್ರೆ ಅದು ಅನ್ಚಾರ್ಜ್ಡ್ ಅಂತ ಹೇಳಿ. ಸೊ ಇದನ್ನ ಚಾರ್ಜಿಂಗ್ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸ್, ಚಾರ್ಜಸ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ಎ ಕಂಡಕ್ಟರ್. ಸಪೋಸ್ ಕಂಡಕ್ಟರ್ ಅಂತ ಗೊತ್ತಿದೆ ನಮಗೆ, ಕಾಪರ್ ಅಂತ ಅನ್ಕೊಳ್ಳಿ, ಇದೊಂದು ಕಂಡಕ್ಟರ್ ಅಂತ ಅನ್ಕೊಳ್ಳಿ. ಈ ಕಂಡಕ್ಟರ್ ನಾನು ಏನ್ ಮಾಡ್ತಿದ್ದೀನಿ, ಈಗ ಹೀಟ್ ಮಾಡ್ತಾ ಇದ್ದೀನಿ, ಹೀಟ್ ಅಥವಾ ಟೆಂಪರೇಚರ್ ಕೊಡ್ತಾ ಇದ್ದೀನಿ. ಈಗಿನ ಫೀಲ್ಡ್ ಹೀಟ್ ಮಾಡ್ದಂಗೆ ಏನಾಗುತ್ತೆ, ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ನಾನು ನಿಮಗೆ ಹೇಳಿದ್ದೀನಿ, ಫ್ರಿಕ್ಷನ್ ಆಗುತ್ತಲ್ಲ, ಹೀಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ಚಾರ್ಜಸ್ ಕ್ರಿಯೇಟ್ ಆಗುತ್ತೆ. ಸೊ ಚಾರ್ಜಸ್ ಕ್ರಿಯೇಟ್ ಅಂದ್ರೆ ನಮ್ಗೆ ಎಲ್ಲಿ ಏನಾಗ್ತಾ ಹೋಗುತ್ತೆ, ಆ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಎಲ್ಲಿ ಬಂದು ಕುತ್ಕೊಳ್ಳುತ್ತೆ ಅಂದ್ರೆ ಆನ್ ದಿ ಔಟರ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಅಂದ್ರೆ ಕಂಡಕ್ಟರ್ ಒಳಗಡೆ ಹೋಗಲ್ಲ. ಓಕೆ, ಒಳಗಡೆ ಚಾರ್ಜಸ್ ಇರಲ್ಲ, ಚಾರ್ಜಸ್ ಇನ್ಸೈಡ್ ಎ ಕಂಡಕ್ಟರ್ ಇಸ್ 0. ಚಾರ್ಜಸ್ ಯಾವಾಗ್ಲೂ ಎಲ್ಲಿ ಕುತ್ಕೊಳ್ಳುತ್ತೆ ಅಂದ್ರೆ ಔಟರ್ ಸರ್ಫೇಸ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ, ಒಳಗಡೆ ಹೋಗಲ್ಲ. ಅದು ರೀಸನ್ ನಿಮಗೆ ಬೇಕು ಅಂದ್ರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ಪೊಟೆನ್ಷಿಯಲ್ ಹೇಳುವಾಗ ಹೇಳ್ತೀವಿ. ಸೊ ಅಲ್ಲಿ ಪರ್ಟಿಕ್ಯುಲರ್ ರೀಸನ್ ಇದೆ ಯಾಕೆ ಒಳಗಡೆ ಹೋಗಿ ಕುತ್ಕೊಳ್ಳಲ್ಲ. The charges inside the conductor is 0. So the charges always accumulated ಅಂದ್ರೇನು, ಹೋಗಿ ಸೆಟ್ಲ್ ಆಗೋದು, accumulated on the outer surface. ಸೊ ಔಟರ್ ಸರ್ಫೇಸ್ ಮೇಲೆ ಅದು ಹೋಗಿ ಅಕ್ಯುಮುಲೇಟ್ ಆಗುತ್ತೆ, ಇನ್ಸೈಡ್ ಇನ್ನು 0 ಆಗಿರುತ್ತೆ ಚಾರ್ಜಸ್. ಓಕೆ, ಅರ್ಥ ಆಗ್ತಿದೆನಾ, ಅಂಡರ್ಸ್ಟ್ಯಾಂಡ್, ಎನಿ ಡೌಟ್ಸ್? ಎನಿ ಡೌಟ್ಸ್? ನೋ. ವೆರಿ ಈಸಿ ಇದೆ ಇದು, ತುಂಬಾ ಏನು ಟಫ್ ಇಲ್ಲ ಚಾಪ್ಟರ್, ವೆರಿ ಈಸಿ ಇದೆ. ನೀವು ಜನರಲ್ ಆಗಿ ಅರ್ಥ ಮಾಡ್ಕೊಂತ ಹೋದ್ರೂ ಆರಾಮ್ಸೆ ನೀವು ಓದ್ಕೋಬಹುದು. ನೆಕ್ಸ್ಟ್ ಒನ್ ಇಸ್ ದ ಚಾರ್ಜಸ್ ಆಲ್ವೇಸ್ ರಿಸೈಡ್ಸ್ ಆನ್ ದ ಸರ್ಫೇಸ್ ಆಫ್ ದಿ. ಓಕೆ, ನೆಕ್ಸ್ಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಡಸ್ ನಾಟ್ ಡಿಪೆಂಡ್ ಆನ್ ಇಟ್ಸ್ ಮೋಷನ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ 2 ಎಲೆಕ್ಟ್ರಾನ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ, ಇದೇನಾಗಿದೆ, ರೆಸ್ಟ್ ಅಲ್ಲಿ. ಇದೇ ಚಾರ್ಜ್ ಮೋಷನ್ ಅಲ್ಲಿ ಬಂತು, ಮೂಮೆಂಟ್ ಆಯ್ತು ಅಂತ ಅನ್ಕೊಂಡ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ 2 ಎಲೆಕ್ಟ್ರಾನ್ ಇರುತ್ತೆ, ಏನು ಚೇಂಜ್ ಆಗಲ್ಲ. ಓಕೆ, ದ ಚಾರ್ಜಸ್ ಡಸ್ ನಾಟ್ ಅಫೆಕ್ಟೆಡ್ ಡ್ಯೂ ಟು ಇಟ್ಸ್ ಮೋಷನ್. ಅಂದ್ರೆ ಅದು ಮೋಷನ್ ಅಲ್ಲಿ ಬಂದ್ರು ಕೂಡ ಅದು 2 ಎಲೆಕ್ಟ್ರಾನ್ಸ್ ಇರುತ್ತೆ. ಐದರ್ ಇಟ್ ಈಸ್ ಇನ್ ದ ರೆಸ್ಟ್, ಇಟ್ ಹ್ಯಾಸ್ ದ ಮ್ಯಾಗ್ನಿಟ್ಯೂಡ್ ಆಫ್ 2 ಎಲೆಕ್ಟ್ರಾನ್. ಸೊ ಅದು ರೆಸ್ಟ್ ಅಲ್ಲಿ ಇದ್ರು 2 ಎಲೆಕ್ಟ್ರಾನ್, ಮೋಷನ್ ಅಲ್ಲಿ ಇದ್ರು ಕೂಡ ಅಲ್ಲಿ 2 ಎಲೆಕ್ಟ್ರಾನ್ ಬರುತ್ತೆ. ಓಕೆ, ದ ಚಾರ್ಜಸ್ ಡಸ್ ನಾಟ್ ಅಫೆಕ್ಟೆಡ್ ಡ್ಯೂ ಟು ಇಟ್ಸ್ ಮೋಷನ್. These are the some of the ಏನಿದು general properties. Okay, next coming to the important topic, that is grounding ಅಥವಾ ಅರ್ಥಿಂಗ್ ಅಂದ್ರೆ. ನಿಮಗೆ 2019 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಪ್ರಿಪರೇಟರಿ ಎಲ್ಲೋ, ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಅಂದ್ರೆ, ಗ್ರೌಂಡ್ ಅಂದ್ರೆ ನಮಗೆ ಗೊತ್ತಿದೆ ಏನು, ಗ್ರೌಂಡ್ ಅಂದ್ರೆ ಅರ್ತ್ ಅಂತ, ಭೂಮಿ. ಏನ್ ಮಾಡಿರ್ತಾರೆ ಅಂದ್ರೆ ಕೆಲವೊಂದು ವೈರ್ಸ್ ಅನ್ನ ಮನೇಲಿ ಅರ್ಥಿಂಗ್, ನಾನು ಮೊನ್ನೆ ಹೇಳಿದೀನಿ, ಅರ್ಥಿಂಗ್ ಮಾಡಿರ್ತಾರೆ. ಏನಕ್ಕೆ ಅರ್ಥಿಂಗ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನ್ ಮಾಡ್ತಾ ಇರುತ್ತೆ. ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಥಂಡರ್, ಡ್ಯೂರಿಂಗ್ ರೈನ್ ಸೀಸನ್ ಅಲ್ಲಿ ನನಗೆ ಸಿಡ್ಲು ಬರ್ತಾ ಇದೆ, ಎಲೆಕ್ಟ್ರಾನ್ಸ್ ರಿವಿದಾಗಿ ಕೆಲವರಿಗೆ ಸಿಡ್ಲು ಹೊಡಿಯುತ್ತೆ ಹೊರಗಡೆ ಇರೋರಿಗೆ, ಅದೇ ಮನೆ ಒಳಗಡೆ ಇರೋರಿಗೆ
ಸಿಡ್ಲು ಹೊಡೆಯಲ್ಲ. ಬಿಕಾಸ್ ಯಾಕಂದ್ರೆ ಅಲ್ಲಿ ನಾವು ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಐರನ್ ಅನ್ನ ಹಾಕಿರ್ತೀವಿ. ಸೊ ನಮಗೆ ಯಾವುದೇ ಅಲ್ಲಿ ಪ್ರಾಬ್ಲಮ್ ಇರಲ್ಲ. ಓಕೆ, ಹಾಗಾದ್ರೆ ಇದು 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ತುಂಬಾ ಲೆಂತಿಯಾಗಿ ಹಿಂಗೆ ಕೇಳಲ್ಲ. ಏನಂದ್ರೆ ಗ್ರೌಂಡಿಂಗ್ ಅಂದ್ರೇನು ಅಥವಾ ಅರ್ಥಿಂಗ್ ಅಂದ್ರೇನು ಅಂತ 1 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಇದನ್ನ ಗ್ರೌಂಡಿಂಗ್ ಆರ್ ಅರ್ಥಿಂಗ್. ಸೊ ವೆರಿ ಸಿಂಪಲ್. ಏನಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಶೇರಿಂಗ್ ದ ಎಲೆಕ್ಟ್ರಾನ್ಸ್ ವಿತ್ ದ ಅರ್ತ್. ಅಂದ್ರೆ ಅರ್ತ್ ಜೊತೆ ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋದು ಅಂತ. ಅಂದ್ರೆ ನಮಗೆ ಅಲ್ಲಿ ಕ್ಲೌಡ್ಸ್ ಇಂದ ಕ್ಲೌಡ್ಸ್ ಅಲ್ಲಿ ಫ್ರಿಕ್ಷನ್ ಆಗುತ್ತೆ, ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ. ಅದೇನಾಗುತ್ತೆ, ನಮಗೆ ಭೂಮಿ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಯಾವಾಗ ನಾವು ಅರ್ಥಿಂಗ್ ಅನ್ನ ಕೊಟ್ಟಾಗ ವೈರ್ ಅನ್ನ. ಓಕೆ, ಹಾಗಾದ್ರೆ ಈ ಎಲೆಕ್ಟ್ರಾನ್ಸ್ ಎಲ್ಲಿ ಶೇರ್ ಆಗುತ್ತೆ, ಅರ್ಥಿಗೆ ಶೇರ್ ಆದ್ರೆ ನಾವು ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ. ಅದೇ ಮನುಷ್ಯರಿಗೆ ಶೇರ್ ಆಯ್ತು ಅಂದ್ರೆ ಅವರಿಗೆ ಏನಾಗಿರುತ್ತೆ, ಕರೆಂಟ್ ಪಾಸ್ ಆಗಿ ಅವರು ಡೆತ್ ಆಗ್ಬಿಡ್ತಾರೆ. ದ ಪ್ರೋಸೆಸ್ ಆಫ್ ಶೇರಿಂಗ್ ದ ಎಲೆಕ್ಟ್ರಾನ್ಸ್, ಶೇರಿಂಗ್ ದ ಎಲೆಕ್ಟ್ರಾನ್ಸ್ ಯಾವ್ದ್ರ ಜೊತೆ, ವಿತ್ ಗ್ರೌಂಡ್ ಆರ್ ಅರ್ತ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳ್ತೀವಿ. ಸೊ ಅದು ಬಿಫೋರ್ ದಟ್ ಗೋಯಿಂಗ್ ಟು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್, ವಾಟ್ ಈಸ್ ಮೀನ್ ಬೈ ಪೊಲಾರಿಟಿ ಆಫ್ ಚಾರ್ಜ್? ಪೊಲಾರಿಟಿ ಆಫ್ ಚಾರ್ಜ್ ಅಂದ್ರೆ, ಸೊ ನಾವು ವೆಕ್ಟರ್ಸ್ ಅನ್ನ ಡಿಫೈನ್ ಮಾಡುವಾಗ ಏನ್ ಮಾಡಿದ್ವಿ, ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಹೇಳ್ತೀವಿ. ಪಾಸಿಟಿವ್ ಅಂದ್ರೆ ಏನರ್ಥ, ಒಂದು ಡೈರೆಕ್ಷನ್ ಅಂತ. ನೆಗೆಟಿವ್ ಅಂದ್ರೆ ಏನದು, ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳಿ ಡೈರೆಕ್ಷನ್ ಅನ್ನು ಹೇಳ್ತಾ ಹೋಗ್ತೀವಿ. ಆದ್ರೆ ಚಾರ್ಜ್ ಅಲ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ ಪೊಲಾರಿಟಿ ಅಂತೀವಿ ನಾವು. ಇಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅಂತ ಹೇಳಲ್ಲ. ಪೊಲಾರಿಟಿ ನಥಿಂಗ್ ಬಟ್ ಇಟ್ ಈಸ್ ಎ ಪ್ರಾಪರ್ಟಿ ವಿಚ್ ಡಿಫ್ರೆನ್ಶಿಯೇಟ್ಸ್ ದ 2 kinds ಆಫ್ ಚಾರ್ಜಸ್. ಅಂದ್ರೆ ನಮ್ಗೆ 2 kind ಆಫ್ ಚಾರ್ಜ್ ಇದೆ. ಒಂದು ಯಾವುದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ. ಎರಡಿದೆ. ಟೋಟಲ್ ಪೊಲಾರಿಟಿ ಅಂತ ಏನು, ಡಿಫ್ರೆನ್ಸ್ ಮಾಡೋದು. ಒಂದು ಪಾಸಿಟಿವ್ ಚಾರ್ಜ್ ಯಾವಾಗ ಎಲೆಕ್ಟ್ರಾನ್ಸ್ ಅನ್ನೋದು ಲೂಸ್ ಮಾಡ್ಕೊಂಡಾಗ, ಬಿಟ್ ಕೊಟ್ಟಾಗ ನನಗೆ ಎಲೆಕ್ಟ್ರಾನ್ಸ್ ಅನ್ನ ಏನಂತೀವಿ ನಾವು, ಪಾಸಿಟಿವ್ ಚಾರ್ಜ್. ಇಫ್ ಎನಿ ಬಾಡಿ ದಟ್ ಡೊನೇಟ್ಸ್ ದ ಎಲೆಕ್ಟ್ರಾನ್, ಇಟ್ ಬಿಕಮ್ಸ್ ಪಾಸಿಟಿವ್ ಚಾರ್ಜ್. If any body that accepts the electron, it becomes the negative charge. There is a difference between charges. With that property is known as the polarity of charge. Then one instrument is there, that is gold leaf electroscope. So what is the use of this instrument? Why we are using this instrument? In order to check or detect the presence of charge. Okay, if the charges are present or not, for that we have to check that presence of charge. We use the one instrument that is called gold leaf electroscope. Okay, and also from this gold electroscope we can find out whether which kind of charge, which kind, nothing but a like charges are there or unlike charges are there. ಸೊ ಆ ಬಾಡಿಲಿ ಲೈಕ್ ಚಾರ್ಜಸ್ ಇದೆನೋ ಅಥವಾ ಅನ್ಲೈಕ್ ಚಾರ್ಜಸ್ ಇದೆನೋ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಿದ್ವಿ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದನ್ನ ಹೇಳಿದ್ದಾರೆ ಒನ್ ಟೈಮ್ 1 marks ಅಲ್ಲಿ. ವಾಟ್ ಈಸ್ ದ ಯೂಸ್ ಆಫ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್? ಇಟ್ ಈಸ್ ಯೂಸ್ ಟು ಚೆಕ್ ದ ಪ್ರೆಸೆನ್ಸ್ ಆಫ್ ಎ ಚಾರ್ಜ್ ಅಂಡ್ ಆಲ್ಸೋ the nature of the charges. Nature means either like or unlike charges. So some one how it works, ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, the diagram gold leaf instrument apparatus is like this. This is like a jar. So ಒಂದು ಗ್ಲಾಸ್ ಜಾರ್ ಅನ್ನ ತಗೋತಾರೆ. Okay, here one metal rod is there, metal rod. At this end 2 gold leaf are attached. ಸೊ ನನಗೆ ಏನು ಮಾಡ್ತಿದ್ರೆ ಅಟ್ ದಿ ಎಂಡ್ ಅಲ್ಲಿ ಗೋಲ್ಡ್ ಲೀಫ್ ಅನ್ನ ಅಟ್ಯಾಚ್ ಮಾಡಿದೆ. ಲೀಫ್ ಅಂದ್ರೆ ಗೊತ್ತಿದೆ ನಮಗೆ, ಟಿನ್ ಶೀಟ್ಸ್, ಗೋಲ್ಡ್ ಫಾಯಿಲ್ ಅಂತ ಹೇಳ್ತೀವಿ. L1 ಮತ್ತೆ L2, 2 thin gold foil. Okay, this is a metallic rod. Here rubber cork. This is a glass jar. This is rubber cork. At the other end of this rod, they are placing the one metal sphere. Metal means either it may be iron or copper, like this. So another metal is attached to this, another metallic rod. Okay, ಈ ತರ ನಮಗಲ್ಲಿ ಅಪರೇಟಸ್ ಇರುತ್ತೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಚಾರ್ಜಸ್ ಅನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ. They are spraying the some charges. So when this rod is touches the metal sphere, ಇಲ್ಲಿ ಟಚ್ ಆದ ತಕ್ಷಣ ಆ ಚಾರ್ಜಸ್ ಏನಾಗುತ್ತೆ, ಕಂಡಕ್ಷನ್ ಆಗುತ್ತೆ. ಮೀನ್ಸ್ conductor, both are conductor. These charges are conducting and they are fall like this. ಈ ತರ ಬರ್ತಾ ಹೋಗುತ್ತೆ, they are conducting. So some of the charge going to the L1, some of the charges are going to L2.
ಸೊ ಇಫ್ ದೋಸ್ ಲೀವ್ಸ್ ಆರ್ ರಿಪೆಲ್ ಈಚ್ ಅದರ್, ಆ ಎರಡು ಲೀವ್ಸ್ ಏನಾಗುತ್ತೆ ಅಂದ್ರೆ ರಿಪೆಲ್ ಆಯ್ತು ಅಂದ್ರೆ ದೇರ್ ಆರ್ ಲೈಕ್ ಚಾರ್ಜಸ್, ಅಂದ್ರೆ ಅಲ್ಲಿ ನಮಗೆ ಏನಿದೆ ಲೈಕ್ ಚಾರ್ಜಸ್ ಇದೆ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸಪೋಸ್ ದೀಸ್ ಗೋಲ್ಡ್ ಲೀವ್ಸ್ ಆರ್ ಓಕೆ, ಅವು ಡೈವರ್ಜ್ ಆಗಿಲ್ಲ, ಕನ್ವರ್ಜ್ ಆಯ್ತು ಅಂದ್ರೆ ಓಕೆ, ಕನ್ವರ್ಜ್ ಆಯ್ತು ಅಂದ್ರೆ ನಮ್ಗೆ ಅಲ್ಲಿ ಏನಿದೆ ಅಂತ ಅರ್ಥ ಅನ್ಲೈಕ್ ಚಾರ್ಜಸ್ ಇದೆ ಅಂತ ನಮಗೆ ಐಡೆಂಟಿಫೈ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಚಾರ್ಜಸ್ ಅನ್ನ ಫ್ಲೋ ಮಾಡ್ತಾರೆ, ಆ ಚಾರ್ಜಸ್ ಏನಾಗುತ್ತೆ, ದಿ ಚಾರ್ಜಸ್ ಆರ್ ಮೇಡ್ ಇನ್ ಟು ಫಾಲ್ ಥ್ರೂ ದಿಸ್ ಕಂಡಕ್ಟರ್ ಅಂಡ್ ಫೈನಲಿ ದೇ ರೀಚ್ ದ ಟೂ ಲೀವ್ಸ್. If both are having the same charges, the leaves will diverge because of repulsion, like charges. If those are having the unlike charges, unlike means one positive, one negative. But ನೀವು ಹೇಳ್ಬೋದು ಮ್ಯಾಮ್ ಇಲ್ಲಿ ಪಾಸಿಟಿವ್ ಅಷ್ಟೇ ಹಾಕಿದ್ದೀರಾ ಅಂತ. ಸೈಮಲ್ಟೇನಿಯಸ್ಲಿ ನಾನೇನು ಮಾಡ್ತೀನಿ, ಇನ್ನೊಂದು ಕಡೆಯಿಂದ ನೆಗೆಟಿವ್ ಚಾರ್ಜಸ್ ಅನ್ನ ಈ ಥರ ಕಾಂಟ್ಯಾಕ್ಟ್ ಮಾಡ್ತೀನಿ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಹಾಕ್ತಾ ಇದ್ದೀನಿ ಅಂದರೆ ಅಲ್ಲೇನಾಗುತ್ತೆ, ಸಮ್ ಆಫ್ ದ ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ, ಸಮ್ ಆಫ್ ದ ಚಾರ್ಜಸ್ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಅವಾಗ ನನಗೇನಾಗುತ್ತೆ, ಗೋಲ್ಡ್ ಲೀವು ಕನ್ವರ್ಜ್ ಆಗ್ತಾ ಹೋಗುತ್ತೆ. ಕನ್ವರ್ಜ್ ಅಂದ್ರೆ ಗೊತ್ತಿದೆ, ಈ ಥರ ಕುಡ್ಕೊಳ್ಳುತ್ತೆ, ಈ ಥರ ಮೂವ್ ಆಗುತ್ತೆ ಹಿಂಗೆ. ಡೈವರ್ಜ್ ಅಂದ್ರೆ ಡೈರೆಕ್ಷನ್ ಆಪೋಸಿಟ್ ಆಗೋದು, ಮೂವ್ ಆಗ್ತಾ ಇರುತ್ತೆ. So from this they can conclude the presence of charge and which type of charges are present. ಅರ್ಥ ಆಗ್ತಿದೆನಾ ಆಕಾಶ್? ಅಂಡರ್ಸ್ಟ್ಯಾಂಡ್? ಓಕೆ, ಸೊ ನಿಮಗೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನ ಇನ್ ಡೀಟೇಲ್ ಆಗಿ ಕೇಳಲ್ಲ, ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಜಸ್ಟ್ ಅದು ಮೆಕ್ಯಾನಿಸಮ್ ಎಲ್ಲ ಕೇಳಲ್ಲ, ಜಸ್ಟ್ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ವಿಚ್ ಟೈಪ್ ಇನ್ ನೇಮ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಚಾರ್ಜ್, ಅಥವಾ ವೈ ದ ಗೋಲ್ಡ್, ಯಾಕೆ ನಾವು ಗೋಲ್ಡ್ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ ಗೋಲ್ಡ್ ಇಸ್ ಎ ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ವಿ ಆರ್ ಯೂಸಿಂಗ್ ದ ಗುಡ್ ದಟ್ ಗೋಲ್ಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಆ ತರ ನಮಗೆ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದ very important and most repeated question, that is state and explain Coulomb's law. State and explain Coulomb's law in electrostatics. Very important. ನಮಗೆ repeated ಆಗಿ ಕೇಳಿದ್ದಾರೆ Coulomb's law. Very interested, easy. Coulomb's law in electrostatics. So you know the gravitational force. ಸೊ ಗ್ರಾವಿಟೇಷನಲ್ ಫೋರ್ಸ್ ಫಸ್ಟ್ ಇಯರ್ ಅಲ್ಲಿ ಸ್ಟಡಿ ಮಾಡಿದ್ದೀರಾ ಅಲ್ವಾ? ಫಾರ್ ದಟ್ ಸ್ಟೇಟ್ಮೆಂಟ್ ಈಸ್ ಇಫ್ ಟೂ ಬಾಡೀಸ್ ಆಫ್ ಮಾಸಸ್ m1 and m2 ದೇ ಆರ್ ಸಪರೇಟೆಡ್ ಬೈ ಎ ಸಮ್ ಡಿಸ್ಟೆನ್ಸ್ r. ಸೊ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು product of magnitude of their masses and inversely proportional to square of the distance between them. ಫಸ್ಟ್ ಇಯರ್ ಓದಿದಿರಲ್ವಾ, ಗ್ರಾವಿಟೇಷನ್ ಚಾಪ್ಟರ್ ಆಗಿದೆ ನಿಮಗೆ. So proportional, in order to remove the proportionality constant, they are using the constant that is called g, alva. F is equal to g into m1 m2 divided by r square, where g is called universal gravitational constant. Okay, ಇದೆಲ್ಲ ನೀವು ಸ್ಟಡಿ ಮಾಡಿದ್ದೀರಾ. ಸೊ ಗ್ರಾವಿಟೇಷನ್ ಅಲ್ಲಿ ಅಲ್ಲಿ ಏನ್ ತಗೋತಾರೆ, ಮಾಸಸ್ ಅನ್ನ, ದೇ ಆರ್ ಕನ್ಸಿಡರ್ ದ ಮಾಸಸ್. Okay, body of masses m1 and m2, but in electrostatics they are considering the charges. Okay, there is no lengthy difference between them, only small difference, that is these are mass bodies, these are charged bodies. Okay, for that the statement is same almost statement. So for example, if two charges of charges q1 and q2, they are point charges. Point charge nothing but the charge having very small size. Point ಅಂದ್ರೆ ಏನು, ಪಾಯಿಂಟೆಡ್ ಅಂತೀವಲ್ಲ, ವೆರಿ ಸ್ಮಾಲ್. ಸೊ ಇಲ್ಲಿ ನಾನು ನಿಮಗೆ ಕಾಣಲಿ ಅಂತ ಬಿಗ್ಗ ಬರ್ದಿದ್ದೀನಿ, ಬಟ್ ಅದು ಸ್ಮಾಲ್ ಚಾರ್ಜ್ ಆಕ್ಚುಲಿ, ಪಾಯಿಂಟ್ ಚಾರ್ಜಸ್. ಓಕೆ, ದೀಸ್ ಆರ್ ಸೆಪರೇಟೆಡ್ ಬೈ ಎ ಡಿಸ್ಟೆನ್ಸ್. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಆರ್. ದೀಸ್ ಟೂ ಪಾಯಿಂಟ್ ಚಾರ್ಜಸ್ ಆರ್ ಸೆಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್. ಸೊ ದೇರ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್. ಅಂದ್ರೆ ಇಲ್ಲಿ ಎರಡು ಟೈಪ್ ಸಿಗುತ್ತೆ ನಮಗೆ. ಸಪೋಸ್ ಪಾಸಿಟಿವ್ ಚಾರ್ಜ್ ಇದ್ರೆ ಯಾವ ತರ ಫೋರ್ಸ್ ಸಿಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್. ಎಲೆಕ್ಟ್ರೋಸ್ಟಾಟಿಕ್ ಅಂತ ಹೇಳ್ತೀವಿ ಬಿಕಾಸ್ ಚಾರ್ಜಸ್ ಆರ್ ಅಟ್ ರೆಸ್ಟ್ ಇನ್ ದಿಸ್ ಚಾಪ್ಟರ್. ನೆನ್ಪಿಟ್ಕೊಳ್ಳಿ, ಮೂವ್ ಆಗ್ತಾ ಇಲ್ಲ, ಇಲ್ಲಿ ಚಾರ್ಜಸ್ ಏನಾಗಿದೆ, ರೆಸ್ಟ್ ಅಲ್ಲಿ ಇದೆ. ದೇ ಆರ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಆರ್. ಓಕೆ, ಇಫ್ ಪಾಸಿಟಿವ್ ಇಸ್ ದೇರ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಆಗುತ್ತೆ.
ಸಪೋಸ್ ಪಾಸಿಟಿವ್ ನೆಗೆಟಿವ್ ಇತ್ತು ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಎರಡು ಪಾಸಿಬಿಲಿಟಿ ಇದೆ. ಸೊ ಅದಕ್ಕೋಸ್ಕರ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ ಅಂದ್ರೆ ದ ಫೋರ್ಸ್ ಬಿಟ್ವೀನ್ 2 point charges. Okay, there are we are considering only the 2 charges now. 2 point charges is directly proportional to. ಹಾಗಾದ್ರೆ ಅವೆರಡರ ಮಧ್ಯ ಎಷ್ಟಿದೆ ಚಾರ್ಜಸ್ ಅಂದ್ರೆ the force between the 2 charges is directly proportional to product of magnitude of their charges. Okay, we are considering only the magnitude, no charge, that positive negative ಅಂತ ತಗೊಳ್ಳಲ್ಲ. We considering only the magnitude. Product means into the product of magnitude of their charges and inversely proportional to square of the distance between them. Okay, same as it is gravitational force ತರನೇ ಅಲ್ಲಿ ಮಾಸ್ ಹೇಳ್ತೀವಿ, ಇಲ್ಲಿ ಚಾರ್ಜಸ್ ಅನ್ನ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡಿ, ಸ್ಟೇಟ್ಮೆಂಟ್ ಅಲ್ಲಿ ಒಂದು ಮಿಸ್ಟೇಕ್ ಆದ್ರೂ ಕೂಡ ಪಾಯಿಂಟ್ ಚಾರ್ಜ್ ಅಂತ ಬರಿದೇ ಇದ್ರೆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಓಕೆ ನೋಡಿ, ಕೆಲವರು ನಾವು ಹಳೆ ನಿಮ್ಮ ಸೀನಿಯರ್ಸ್ ಎಲ್ಲ ಕೂಲಮ್ಸ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀವಿ, ಮಾರ್ಕ್ಸ್ ಕೊಟ್ಟಿಲ್ಲ, ಪೇಪರ್ ತರಿಸಿದಾಗ ಗೊತ್ತಾಯ್ತು ನಮಗೆ ಅವರು ಪಾಯಿಂಟ್ ಚಾರ್ಜ್ ಅನ್ನ ಬರ್ದಿಲ್ಲ ಅಂತ. ನೋಡಿ, ದಿಸ್ ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್. ವೆರಿ ಸ್ಮಾಲ್ ಚಾರ್ಜಿಗೆ ಮಾತ್ರ ಅಪ್ಲೈ ಆಗೋದು, ಇದು ಲಿಮಿಟೇಷನ್ ಇದ್ರದ್ದು. ಸೊ ಹಾಗಾಗಿ ದ ಫೋರ್ಸ್ ಬಿಟ್ವೀನ್ ದ 2 point charges ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ? ಪ್ರಾಡಕ್ಟ್ ಆಫ್ magnitude of their charges, and inversely proportional to the square of the distance between them. Okay, and also last one line, this direction of force is along the line joining the 2 charges. ಹಾಗಾದ್ರೆ ಈ ಫೋರ್ಸ್ ಎಲ್ಲ ಹೋಗುತ್ತೆ, ಹಿಂಗೆಲ್ಲ ಹೋಗಲ್ಲ. ಓಕೆ, ಇದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಹೋಗ್ತಾ ಇರುತ್ತೆ. this force is along the line joining the 2 charges. ಇಲ್ಲೇ ನಮಗೆ ಇದೇ ಲೈನಲ್ಲಿ ಅದು ಫೋರ್ಸ್ ಹೋಗ್ತಾ ಇರುತ್ತೆ. ಸಪೋಸ್ ಅಲ್ಲಿ ನನಗೆ ಪಾಸಿಟಿವ್ ಚಾರ್ಜ್ ಇದ್ರೆ ಏನಾಗುತ್ತೆ? ಪಾಸಿಟಿವ್ ರಿಪಲ್ಷನ್ ಹಿಂಗ್ ಹೋಗುತ್ತೆ, ಫೋರ್ಸ್ ಹಿಂಗ್ ಹೋಗುತ್ತೆ. ಈ ಕಡೆ ಬಂತು ಅಂದ್ರೆ ಪಾಸಿಟಿವ್ ಚಾರ್ಜ್ ಫೋರ್ಸ್ ಹಿಂಗ್ ಹೋಗುತ್ತೆ, ನಮಗೆ ಗೊತ್ತಿದೆ. ಈಗ ಲೈಕ್ ಚಾರ್ಜಸ್ ಇತ್ತು ಅಂದ್ರೆ ಫೋರ್ಸ್ ಹೆಂಗ್ ಹೋಗುತ್ತೆ? ಈ ತರ ಅಪೋಸಿಟ್ ಆಗಿ ಹೋಗುತ್ತೆ. ಅದೇ ಅನ್ಲೈಕ್ ಚಾರ್ಜಸ್ ಇತ್ತು ಅಂದ್ರೆ ದೇ ಆರ್ ಅಟ್ರಾಕ್ಟ್ ಈಚ್ ಅದರ್, ಇದು ಡೈರೆಕ್ಷನ್. ನೆನ್ಪಿಟ್ಕೊಳ್ಳಿ, ಸೇಮ್ ಚಾರ್ಜಸ್ ಇದ್ರೆ ಡೈರೆಕ್ಷನ್ ಈಸ್ ಅಪೋಸಿಟ್. ಇಫ್ ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್ ದ ಡೈರೆಕ್ಷನ್ ಈಸ್ ಸೇಮ್ ಅಲ್ವಾ, ಅಟ್ರಾಕ್ಟ್ ಆಗುತ್ತೆ. Then in order to remove this proportionality constant, they are using the one proportionality constant called K. K is called proportionality constant, K into Q1 Q2 divided by R square, where K is called a proportionality constant. Its value is 1 by 4 pi epsilon naught. Okay, 1 by 4 pi epsilon naught. Okay, right, I can write that epsilon naught. ಈ ತರ symbol. What is this epsilon naught? This epsilon naught is called permittivity of free space. Okay, ನಾಟ್ ಅಂತ ಬರೆದ್ರೆ ಫ್ರೀ ಸ್ಪೇಸ್ ಹೇಳ್ತೀವಿ. ನಾಟ್ ಬರಿದೇ ಇದ್ರೆ ಅದನ್ನ ಇನ್ ಜನರಲ್ ಮೀಡಿಯಂ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಮೀನ್ ಬೈ ದಿಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್? ಹಾಗಾದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಫ್ರೀ ಸ್ಪೇಸ್ ಇದೆ. ಫ್ರೀ ಸ್ಪೇಸ್ ಅಂದ್ರೆ ನಮಗೆ ಗೊತ್ತಿದೆ ನೇಚರ್. ಸೊ ನೇಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿ ಆರ್ ಹ್ಯಾವಿಂಗ್ ದ ಮೆನಿ ಚಾರ್ಜಸ್. ಚಾರ್ಜಸ್ ಇದೆ. So this is a free space. This free space that allows the field lines to pass through them. So ಅದೇನ್ ಮಾಡುತ್ತೆ? ತನ್ನ ಮೂಲಕ ಫೀಲ್ಡ್ ಲೈನ್ಸ್ ಅನ್ನ ಪಾಸ್ ಮಾಡುತ್ತೆ. ಹಾಗಾದ್ರೆ ಫೀಲ್ಡ್ ಲೈನ್ ಅಂದ್ರೆ ಏನು ಅಂದ್ರೆ, ಇನ್ ಜನರಲ್ ವಿ ಆರ್ ಹ್ಯಾವಿಂಗ್ ದ ಚಾರ್ಜಸ್ ಇನ್ ಎನಿವೇರ್. ನಮ್ಮ ಸುತ್ತಮುತ್ತ ಏನಿದೆ? ಚಾರ್ಜಸ್ ಇದೆ. ಸೊ ಚಾರ್ಜಸ್ ಇದೆ ಅಂದ್ರೆ ಅದ್ರ ಸುತ್ತ ಏನಿರುತ್ತೆ? ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದೇರ್. ಸೊ
ದೀಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು? ಇಮ್ಯಾಜಿನರಿ ಲೈನ್ಸ್. ಅವೇನಾಗ್ತಾ ಇರುತ್ತೆ, ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗ್ತಾ ಇರುತ್ತೆ ನಮ್ಮ ಸುತ್ತ, ಬಟ್ ವಿ ಕಾಂಟ್ ಸಿ, ಜಸ್ಟ್ ದೇ ಆರ್ ಇಮ್ಯಾಜಿನರಿ. ಇಮ್ಯಾಜಿನ್ ಮಾಡ್ಕೋತಿದ್ದೀವಿ ನಾವು. ಈಗ ನಮ್ಗೆ ಗ್ರಾವಿಟಿ ಇದೆ ಅಂತ ಫೀಲ್ ಆಗುತ್ತೆ, ಬಟ್ ನಮಗೆ ಕಾಣುತ್ತಾ? ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಗೊತ್ತು ನಮಗೆ, ಕರೆಂಟ್ ಇದೆ ಅಂತ ಗೊತ್ತು, ಕಾಣುತ್ತಾ ನಮಗೆ ಕರೆಂಟು? ಇಲ್ಲ. ವಿ ಜಸ್ಟ್ ಫೀಲ್. ಯಾವಾಗ ನೀವು ಹೋಗಿ ಕೈ ಹಾಕಿ, ನಿಮ್ಮ ಮೀಟರ್ ಬೋರ್ಡ್ ಇರುತ್ತೆ ಅಲ್ಲಿ ಕೈ ಹಾಕಿದಾಗ ಗೊತ್ತಾಗುತ್ತೆ, ನಿಮಗೆ ಶಾಕ್ ಹೊಡೆಯುತ್ತೆ. ಯು ಜಸ್ಟ್ ಫೀಲ್, ಯು can't see. These are the field lines are imaginary. So this free space is allowing these field lines to pass through them. ತನ್ನ ಮೂಲಕ ಅದು ಪಾಸ್ ಮಾಡಲಿಕ್ಕೆ ಅಲೋ ಮಾಡುತ್ತೆ, ಬಿಟ್ಕೊಡುತ್ತೆ. ಓಕೆ, ಈಗ ಸೆಕ್ಯೂರಿಟಿ ಇರ್ತಾರೆ ಹೊರಗಡೆ ಗೇಟ್ ಅಲ್ಲಿ, ಅವ್ರು ಏನ್ ಮಾಡ್ಬಿಡ್ತಾರೆ, ಕ್ಲೋಸ್ ಮಾಡಿರ್ತಾರೆ ಇನಿಷಿಯಲಿ. ಆಮೇಲೆ ನೀವು ಹೋದ ತಕ್ಷಣ ಏನ್ ಮಾಡ್ತಾರೆ, ಅಲೋ ಮಾಡ್ತಾರೆ ನಿಮ್ಮನ್ನ ಒಳಗಡೆ, ಕಾಲೇಜಿಗೆ ಅಲೋ ಮಾಡ್ತಲ್ವಾ? ಅದೇ ತರ ಇಲ್ಲಿ ಫ್ರೀ ಸ್ಪೇಸ್ ಏನ್ ಮಾಡುತ್ತೆ, ಫೀಲ್ಡ್ ಲೈನ್ಸು ಅಥವಾ ಚಾರ್ಜಸ್ ತನ್ನ ಮೂಲಕ ಪಾಸ್ ಆಗ್ಲಿಕ್ಕೆ ಅಲ್ಲಿ ಅಲೋ ಮಾಡುತ್ತೆ. ಸೊ ಆ ಪ್ರಾಪರ್ಟಿನ ಏನಂತೀವಿ ನಾವು, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ. ಫಾರ್ ಎಕ್ಸಾಂಪಲ್, ಫ್ರೀ ಸ್ಪೇಸ್ನೇ ಆಗ್ಬೇಕಾ? ಈಗ ಒಂದು ಗ್ಲಾಸ್ ಮೀಡಿಯಂ ಇದೆ ಅಂತ ಅನ್ಕೊಳ್ಳಿ, ಗ್ಲಾಸ್ ಇದೆ. ಸೊ ಗ್ಲಾಸ್ ಏನ್ ಮಾಡುತ್ತೆ, ಅದನ್ನ ನಾವು ಮೀಡಿಯಂ ಅಂತ ಹೇಳ್ತೀವಿ. ಸೊ ಗ್ಲಾಸ್ ಇಸ್ ಎ ಮೀಡಿಯಂ. ಆ ಗ್ಲಾಸ್ ಏನ್ ಮಾಡುತ್ತೆ, ತನ್ನ ಮೂಲಕ ಲೈಟ್ ಅನ್ನ ಪಾಸ್ ಮಾಡುತ್ತಲ್ವಾ? ನೀವು ಗ್ಲಾಸ್ ಇಟ್ಕೊಳ್ಳಿ, ಲೈಟ್ ಪಾಸ್ ಆಗುತ್ತಾ ಆಗಲ್ವಾ? ಆಗುತ್ತಾ? ಆಗುತ್ತಪ್ಪ? ಗ್ಲಾಸ್ ಅಲ್ಲಿ ನಮಗೆ ಲೈಟ್, ಅದೇ ತರ ಗ್ಲಾಸ್ ಫೀಲ್ಡ್ ಲೈನ್ಸ್ ಅನ್ನು ಪಾಸ್ ಮಾಡ್ಬೋದು ತನ್ನ ಮೂಲಕ. ಓಕೆ, ಇಟ್ ಕ್ಯಾನ್ ಪಾಸ್ ಥ್ರೂ ದೆಮ್ ದ ಫೀಲ್ಡ್ ಲೈನ್ಸ್. ಸೊ ಆ ತರ ಪಾಸ್ ಮಾಡ್ತು ಅಂದ್ರೆ ಅದನ್ನ ನಾವು ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತೀವಿ. ಸ್ಪೇಸ್ ಪಾಸ್ ಮಾಡೋದ್ರನ್ನ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತೀವಿ. ಮೀಡಿಯಮ್ ಪಾಸ್ ಮಾಡ್ತು ಅಂದ್ರೆ ಅದನ್ನ ಪರ್ಮಿಟಿವಿಟಿ ಆಫ್ ಮೀಡಿಯಂ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಅದೆಲ್ಲ ಬರೆಯೋ ನೆಸೆಸಿಟಿ ಇಲ್ಲ, ಜಸ್ಟ್ ಇದನ್ನ force is directly proportional to product of magnitude of the charges and inversely proportional to square of the distance between them. So proportionality remove ಮಾಡಲಿಕ್ಕೆ k ಅಂತ ಯೂಸ್ ಮಾಡ್ತೀವಿ. k ಅಂದ್ರೆ proportionality constant, its value is 1/4 pi epsilon naught ಅಂತ ಬರೆದು ಫೈನಲಿ f is equal to 1/4 pi epsilon naught q1 q2 divided by r square ಅಂತ ಬರುತ್ತೆ. So this is the final expression for Coulomb force. ಸೊ ನಿಮಗೆ ನೋಟ್ಸ್ ಅನ್ನ ನಾನು PDF ಫೈಲ್ ಮಾಡಿ ಕಳಿಸ್ತೀನಿ. ಇವತ್ತು ಎಷ್ಟಾಗಿದೆ ಕೂಲಂಬ್ಸ್ ಲಾ ವರೆಗೂ ಕಳಿಸಿರ್ತೀನಿ. ಯು ಜಸ್ಟ್ ರೈಟ್ ಇನ್ ದ ಬುಕ್ ಅಲ್ಲಿ ಬರ್ಕೊಳ್ಳಿ. ಓಕೆನಾ? ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ಇಷ್ಟನ್ನ ನೀವು ಬರಿಬೇಕು. ಯೂಶಲಿ ಕೇಳ್ತಾರೆ. ಓಕೆ, ನಾನು ಇಷ್ಟು ಮಾಡಿದ್ರಲ್ಲಿ ನಿಮಗೆ ಇಂಪಾರ್ಟೆಂಟ್ PU ಕೇಳೋದು ಯಾವುದು ಅಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂಡ್ ಕೂಲಂಬ್ಸ್ ಲಾ ಅದು ಕೇಳ್ತಾರೆ. ಮತ್ತೆ ಚಾರ್ಜ್ ಡೆಫಿನೇಷನ್ ಅಥವಾ SI ನೆಟ್ ಆಫ್ ಚಾರ್ಜ್ ಬಗ್ಗೆ ಕೇಳ್ತಾರೆ. ಓಕೆ, ಇನ್ನ 1 ಮಿನಿಟ್ ಇದೆ. ಎನಿ ಡೌಟ್ಸ್? ಸೊ ನಿಮಗೆ ನೋಟ್ಸ್ ಅನ್ನ ನಾನು PDF ಮಾಡಿ ಕಳಿಸ್ತೀನಿ ಕಾಲೇಜ್ ವಾಟ್ಸಪ್ ಇಂದ. ಸೊ ಲೆಜೆಂಡ್ ಬುಕ್ ಇದ್ರೆ ಅದನ್ನ ರೆಫರ್ ಮಾಡಿ, ಸೇಮ್ ಆಸ್ ಇಟ್ ಈಸ್, ದಟ್ ಈಸ್ ಎನಫ್.